ಬಟ್ ಇನ್ನೊಂದು ಏನಂದ್ರೆ ಮಕ್ಕಳೆಲ್ಲ ಒಂದೊಂದು ಲೆವೆಲ್ ಬರ್ತಾರೆ. ಶೇರ್ ಮಾಡ್ತೀನಿ ಒಂದು ನಿಮಿಷ ಮಾಡಿ ಸರ್. ವಿಲ್ಸನ್ ಗಾರ್ಡನ್ ಅಂತ ಬರುತ್ತಾ ಸರ್ ಇದು? ಹೌದು, ವಿಲ್ಸನ್ ಗಾರ್ಡನ್ 11th ಕ್ರಾಸ್ ನೆಕ್ಸ್ಟ್ ಟೆಕ್ ಸ್ಮಾರ್ಟ್ ಅಲ್ಲಿ ಬರುತ್ತೆ. ಓಕೆ. ಸೊ ಇದು ಆನ್ಲೈನ್ ಆಫ್ಲೈನ್ ಎರಡೂ ಇದೆಯಾ? ಎರಡೂ ಇದೆ. ಕೆಲವರು ಹೈಬ್ರಿಡ್ ಅಲ್ಲೂ ಬರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಆನ್ಲೈನ್ ತಗೊಂಡು ಅವ್ರಿಗೆ ಯಾವಾಗ ಅನುಕೂಲ ಇರೋದಿಲ್ಲ ಅವಾಗ ಆನ್ಲೈನ್ ಬರೋ ಥರ ಇಲ್ಲ ಆಫ್ಲೈನ್ ಬರೋ ಥರ ನಾವು ಒಂಚೂರು ಫ್ಲೆಕ್ಸಿಬಲ್ ಆಗೇ ಇರ್ತೀವಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಬನ್ನಿ ಸರ್ ಅಂತ. ಆಮೇಲೆ ಎರಡು ಮಾಡ್ಬೋದು, ಎರಡು ಆಪ್ಷನ್ಸ್ ಇದೆ. ಆಮೇಲೆ ಹೈಬ್ರಿಡ್ ಮೋಡ್ ಅಂತೀವಿ. ಅಟ್ಲೀಸ್ಟ್ ಕೆಲವೊಂದನ್ನ ಆನ್ಲೈನ್ ಬಂದು ಇನ್ ಕೆಲವನ್ನ ನೀವು ಆಫ್ಲೈನು ಮಾಡ್ಕೋಬಹುದು. ಅದು ಇನ್ನೂ ಅನುಕೂಲ ಆಗುತ್ತೆ. ಒಂದು ನಿಮಿಷ, ಅದು ಪಬ್ಲಿಕ್ ಸ್ಪೀಕಿಂಗ್ದು ಒಂದು ಬ್ರೋಷರ್ ಇದೆ, ಅದು ಶೇರ್ ಮಾಡ್ತೀನಿ. ಈಗ ಕರೆಂಟ್ಲಿ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್ ಕ್ಲಾಸ್ ಅಲ್ಲಿ? ಸರ್ ಆಕ್ಚುಲಿ ಅದು ಮಲ್ಟಿಪಲ್ ಬ್ಯಾಚಸ್ ಇದೆ. ಆಮೇಲೆ ಮೋಸ್ಟ್ ಆಫ್ ದಮ್ ಇಂಡಿವಿಜುವಲ್ ಕ್ಲಾಸಸ್ ಕೇಳ್ತಾರೆ ಸರ್. ದೇ ಡೋಂಟ್ ವಾಂಟ್ ಟು ಬಿ ಇನ್ ದ ಗ್ರೂಪ್. ಸೊ ಇಂಡಿವಿಜುವಲ್ ಆಗಿ ಅವ್ರಿಗೆ ಟ್ರೈನ್ ಅಪ್ ಮಾಡೋದು. ಬಟ್ ಎವ್ರಿ ಸ್ಯಾಟರ್ಡೆ ಪಬ್ಲಿಕ್ ಸ್ಪೀಕಿಂಗ್ ಸೆಮಿನಾರ್ ಇದೆ, ಎಲ್ಲರ ಮುಂದೆ ಮಾತಾಡ್ತಕ್ಕಂಥದ್ದು. ಅದು ಕಂಪಲ್ಸರಿ ಒಂದು ಆಕ್ಟಿವಿಟಿ ಅಂತ ಮಾಡ್ತೀವಿ. ಅದಕ್ಕೆ ಎಲ್ಲರೂ ಟುಗೆದರ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮ್ಗೆ ಇದು ಬ್ರೋಷರ್ ಕಾಣ್ತಿದೆ ಅಲ್ವಾ ಸರ್? ಕಾಣಿಸ್ತಾ ಇದೆ. ಸಾರ್ವಜನಿಕ ಭಾಷಣ ತರಬೇತಿ ಕೆಲವೊಂದು ಕಾಗುಣಿತ ಆಚೆ ಈಚೆ ಇರುತ್ತೆ. ಬಟ್ ನಿಮಗೆ ಜಸ್ಟ್ ನಿಮ್ಗೆ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಮೊದಲನೇದು ಆತ್ಮವಿಶ್ವಾಸದಿಂದ ಮಾತನಾಡೋದು. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವರು ಡ್ಯಾನ್ಸ್ ಮೇಲೆ ಬರ್ತಾರೆ, ಮಾತಾಡಿರ್ತಾರೆ, ಅದು ಮಾತಾಗೆ ಉಳಿದು ಬಿಡುತ್ತೆ, ಭಾಷಣ ಆಗಿ ಉಳಿದು ಬಿಡುತ್ತೆ ಹೊರತು ಅದು ತುಂಬಾ ಆತ್ಮವಿಶ್ವಾಸದಿಂದ ಕೂಡಿದಾಗಿರೋದಿಲ್ಲ. ಆಡಿಯನ್ಸ್ಗೆ ಅವ್ರು ಮಾತಾಡಿದ್ದು ಒಂದು ಇಂಪ್ರೆಸಿವ್ ಥಾಟ್ ಪ್ರೋಸೆಸ್ನ ಕೊಟ್ಟಿರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಬ್ಬ ವ್ಯಕ್ತಿ ಪೋಡಿಯಂ ಮೇಲೆ ಹೋಗಿ ಮಾತಾಡ್ದ ಅಂದಾಗ ಇಟ್ ಶುಡ್ ಬಿ ಎ ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ. ಅವನಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನ ಸಾರ್ವಜನಿಕರಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಮಾತಾಡ್ತಕ್ಕಂಥದ್ನ ವೀಸೆ ಆತ್ಮವಿಶ್ವಾಸದಿಂದ ಮಾತಾಡೋದು. ಆಮೇಲೆ ಎರಡನೇದು ವೇದಿಕೆಯ ಭಯ, ಸ್ಟೇಜ್ ಫಿಯರ್ ಅಂತ ಕರಿತೀವಿ ನಾವು. ಎನಿ ಟೈಮ್ ಡ್ಯಾನ್ಸ್ ಮೇಲೆ ಹೋದಾಗ ಎಲ್ರಿಗೂ ಅದು ಸರ್ವೇ ಸಾಮಾನ್ಯ. ಕೆಲವರು ಅದನ್ನ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಕೆಲವೊಬ್ರು ಹೋದಾಗ ಅವ್ರು ಮಾತಾಡೋ ಒಂದು ಭಾಷೆಯಲ್ಲಿ, ಪ್ರೊನೌನ್ಸಿಯೇಷನ್ ಅಲ್ಲಿ, ಉಚ್ಚಾರಣೆಯಲ್ಲಿ ಒಂದು ಸ್ವಲ್ಪ ಭಯಭೀತರಾಗಿದ್ದಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಯಾವ ಥರ ನಿವಾರಿಸ್ಕೊಳ್ಬೇಕು, ಪರಿಣಾಮಕಾರಿಯಾಗಿ ಭಾಷಣ ರಚನೆ ಮಾಡೋದು. ಯಾವುದೇ ಒಂದು ಭಾಷಣ ಆದಾಗ ಅದಕ್ಕೊಂದು ಬಿಗಿನಿಂಗ್ ಅಂತ ಬರುತ್ತೆ, ಶುರು ಅಂತ ಬರುತ್ತೆ. ಆಮೇಲೆ ಎಂಟೈರ್ ಭಾಷಣನ ಒಂದು ಸಬ್ಜೆಕ್ಟ್ ಆಫ್ ದ ಭಾಷಣ ಅಂತ ಕರಿತೀವಿ, ಕನ್ಕ್ಲೂಷನ್ ಆಫ್ ದ ಭಾಷಣ ಅಂತ ಕರಿತೀವಿ, ಪ್ರೀ ಕನ್ಕ್ಲೂಷನ್ ಅಂತ ಕರಿತೀವಿ, ಆಮೇಲೆ ಪ್ರೀ ಇಂಟ್ರಡಕ್ಷನ್ ಅಂತ ಕರಿತೀವಿ. ಅದೊಂದು ಫ್ಲೋ ಅಲ್ಲಿ ಯಾವ ಥರ ಹೋಗೋದು ಅದನ್ನು ಟ್ರೈನ್ ಅಪ್ ಮಾಡ್ತೀವಿ. ಆಮೇಲೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು. ನಿಮ್ದು ಕನ್ನಡ ತುಂಬ ಸ್ಪಷ್ಟ ಇದೆ, ಕೆಲವೊಂದು ಪದಗಳು ನನಗೂ ಅಷ್ಟು ಸ್ಪಷ್ಟತೆ ಬರೋದಿಲ್ಲ. ನೀವು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀರಾ, ಅದನ್ನ ಇನ್ನೂ ಚೆನ್ನಾಗಿ ಮಾತಾಡೋದನ್ನ ಯಾವ ಥರ ರೂಢಿಸ್ಕೊಳ್ಬೇಕು ಅದಿರುತ್ತೆ. ಓಕೆ ಮ್ಯಾಮ್, ಅಲ್ಲಿ ಇನ್ಫಾರ್ಮ್ ಯು ಮ್ಯಾಮ್, ಅಲ್ಲಿ ಕಾಲ್. ಆಮೇಲೆ ಧ್ವನಿಯ ಏರಿಳಿತ ಅಂದರೆ ನಾವು ಮಾತಾಡ್ತಿರ್ಬೇಕಾದ್ರೆ ಯಾವಾಗ ಧ್ವನಿನ ಮೇಲೆತ್ತಬೇಕಾಗತ್ತೆ, ಆಮೇಲೆ ಕೆಲವೊಮ್ಮೆ ಧ್ವನಿನ ನಿಲ್ಲಿಸ್ತಕ್ಕಂಥದ್ದು, ಕೆಲವೊಮ್ಮೆ ಯಾವಾಗ ಮಾತಾಡಬೇಕಾಗತ್ತೆ ಯಾವಾಗ ಮಾತಾಡಬಾರ್ದು, ಯಾವಾಗ ನಿಶಬ್ದತೆಯನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆಮೇಲೆ ನಾವು ಆಡಿಯನ್ಸ್ನ ಗಮನ ಸೆಳೀತಕ್ಕಂಥ ತಂತ್ರಗಳು ನಾವು ವರ್ಬಲ್ ಮತ್ತು ನಾನ್ ವರ್ಬಲ್ ಅಂತೀವಿ. ವರ್ಬಲ್ ಅಂದರೆ ಪದಗಳು ಆಯಿತು. ನಾನ್ ವರ್ಬಲ್ ಅಂದಾಗ ನಾನು ಕೈ ಯಾವ ಥರ ಬಳಕೆ ಮಾಡ್ತೀನಿ, ನಂದು ಐ ಕಾಂಟ್ಯಾಕ್ಟ್ ಯಾವ ಥರ, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ನು, ನಾನು ಹಾಕಿರೋ ಡ್ರೆಸ್ಸು, ಇವೆಲ್ಲದೂ ಸಹ ನಾವು ಒಂದು ಆಡಿಯನ್ಸ್ನ ಇಂಪ್ರೆಸ್ ಮಾಡಬೇಕು, ಆಡಿಯನ್ಸ್ನ ನನ್ನ ಕಡೆ ಸೆಳ್ಕೊಬೇಕು ಅಂದಾಗ ಇವೆಲ್ಲ ಒಂದು ತಂತ್ರಗಳು. ನಾನು ಮಾತಾಡ್ತಾ ಇರಬೇಕಾದ್ರೆ ಎಷ್ಟು ಫ್ಯಾಕ್ಚುಯಲ್ಸ್ನ ನಾನು ತೊಗೊಂಡು ಮಾತಾಡ್ತೀನಿ, ಎಷ್ಟು ನಿಜಾಂಶನ ನಾನು ಹೇಳಬಲ್ಲೆ ಅಂತಕ್ಕಂಥದ್ದು.
ಆಮೇಲೆ ಭಾಷಣನ ಒಂದು ಕತೆ ರೂಪದಲ್ಲಿ ತಗೊಂಡು ಹೋದಾಗ ಅದು ಮನ್ಸಿಗೂ ನಾಟುತ್ತೆ, ಆಮೇಲೆ ಹೃದಯಕ್ಕೂ ಸಹ ನಾಟುತ್ತೆ. ಅದನ್ನ ಮಾತಾಡ್ತಕ್ಕಂಥದ್ನ ಜಾಣ್ತನದ ಮಾತು ಅಂತ ಹೇಳ್ತೀವಿ. ಅದಲ್ಲದೆ ನಾವು ಧ್ವನಿ ಏರಿಳಿತ ಮತ್ತು ಆಡಿಯನ್ಸ್ ಗಮನ ಸೆಳೆಯೋದು ಅಂತ ಬಂದಾಗ ನಾವು ಇಂಗ್ಲೀಷಲ್ಲಿ ದೇರ್ ಆರ್ 3 ಸ್ಟೈಲ್ಸ್ ಆಫ್ ಸ್ಪೀಕಿಂಗ್ ಅಂತ ಕರಿತೀವಿ. ಒಂದು ಪ್ಯಾಸಿವ್ ಆಗಿ ಮಾತಾಡ್ತಕ್ಕಂಥದ್ದು. ಕೆಲವು ಸ್ವಾಮೀಜಿಗಳು, ಕೆಲವು ಗುರುಜಿಗಳು ತುಂಬಾ ಪ್ಯಾಸಿವ್ ಆಗಿ ಮಾತಾಡ್ತಾರೆ. ಶ್ರೀ ಶ್ರೀ ರವಿಶಂಕರ್ ಆಗಿರ್ಬೋದು, ಒಂಥರ ಮೆಲ್ಲು ಧ್ವನಿಲಿ, ಒಂದು ಹೆಣ್ಮಕ್ಳ ಧ್ವನಿಲಿ ಮೆತ್ತಗೆ ಮಾತಾಡ್ತಕ್ಕಂಥದ್ದು, ಅದನ್ನ ಪ್ಯಾಸಿವ್ ಸ್ಪೀಕಿಂಗ್ ಅಂತ ಕರಿತೀವಿ. ಇನ್ ಕೆಲವರು ಅಸರ್ಟಿವ್ ಆಗಿ ಹೋಗ್ತಾರೆ, ಅದನ್ನ ನೆಕ್ಸ್ಟ್ ಲೆವೆಲ್ ಅಂತ ಕರಿತೀವಿ. ನೀವು ಯಾವುದೇ ಒಂದು ಭಾಷಣನ 3 ಥರನೂ ಮಾತಾಡೋ ಅಂತ ಒಂದು ಜಾಣ್ತನ ಇಟ್ಕೊಂಡಿರ್ಬೇಕು. ಕೆಲವೊಂದ್ಸತಿ ಸ್ಮಾಲ್ ಆಡಿಯನ್ಸು, ಮಕ್ಕಳನ್ನ ನೀವು ಅಡ್ರೆಸ್ ಮಾಡ್ತಿರ್ಬೇಕಾದ್ರೆ ಅಸರ್ಟಿವ್ ಅಂಡ್ ಅಗ್ರೆಸಿವ್ ಮಾಡಿದಾಗ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಂತ ನಾನು ಅಡಲ್ಟ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದು ಮಕ್ಕಳ ಹತ್ರ ಮಾತಾಡೋ ಸ್ವಭಾವದಲ್ಲಿ ಆ ಮೃದು ಇದ್ರಲ್ಲಿ ಮಾತಾಡಿದಾಗ್ಲೂ ನಿಮಗೆ ಅದು ಪರಿಣಾಮ ಬೀರೋದಿಲ್ಲ. ಹಾಗೆ ಕೆಲವೊಮ್ಮೆ ಅಗ್ರೆಸಿವ್ ಆಗೋ ಮಾತಾಡಬೇಕಾಗತ್ತೆ. ಆಪ್ ಮುಜೆ ಕೂನ್ ದೋ ಮೈ ಆಪ್ಕೋ ಆಜಾದಿ ದೇತಾ ಹೂಂ ಅನ್ನೋ ಒಂದು ಪದದಲ್ಲಿ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ. ಭಾರತ್ ಮಾತಾ ಕಿ ಜೈ ಅನ್ನೋದನ್ನ ಅಗ್ರೆಸಿವ್ ಆಗಿ ಹೇಳ್ಬೇಕಾಗತ್ತೆ. ಒಂದೇ ಮಾತರಮ್ನ ಬೇಕಾದ್ರೆ ಅಸರ್ಟಿವ್ ಆಗಿ ಹೇಳ್ಬೋದು, ಬಟ್ ಇವೆರಡನ್ನು ನಾವು ಪ್ಯಾಸಿವ್ ಆಗಿ ಹೇಳಕ್ಕಾಗಲ್ಲ. ಅದನ್ನೇ ನಾವು ಹೇಳೋದು ಮಾತಾಡ್ತಕ್ಕಂಥ ಜಾಣ್ತನ ಅಂದಾಗ ಯಾವಾಗ ಪ್ಯಾಸಿವ್ ಆಗಿರ್ಬೇಕು, ಯಾವಾಗ ಅಸರ್ಟಿವ್ ಆಗಿರ್ಬೇಕು, ಯಾವಾಗ ಅಗ್ರೆಸಿವ್ ಆಗಿರ್ಬೇಕು, ಯಾವಾಗ ಕ್ರೋಧಿತವಾಗಿ ಮಾತಾಡಬೇಕು. ಆಮೇಲೆ ನಾವು ಮಾತಾಡಿದಾಗ ಆ ಎಮೋಷನ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಸಿಟ್ ಅಂತಕ್ಕಂಥ ಎಮೋಷನ್ಸ್ನ ಜನರಿಗೂ ಆ ಸಿಟ್ಟು ಬಂದು ನಮ್ಮ ಭಾರತ ಮುಂದೆ ಬರಬೇಕು ಅನ್ನೋ ಒಂದು ಆ ಬೇಡಿಕೆ ಅವ್ರ ಮನಸ್ಸಲ್ಲೂ ಬರಬೇಕು. ಈಗ ಮತ ಕೇಳೋರು ನನಗೂ ನೀವು ಮತ ಹಾಕ್ಬೇಕು, ಹೌದು ಇವ್ರಿಗೆ ಮತ ಹಾಕಬೇಕು ಅನ್ನೋ ಒಂದು ಅನಿಸಿಕೆ ಅವ್ರಿಗೆ ಆಗಬೇಕು. ಸಿಗರೇಟ್ ಸೇದಬಾರ್ದು ಅನ್ನೋದನ್ನ ಅವ್ರಿಗೂ ಸಿಗರೇಟ್ ನಿಜವಾಗ್ಲೂ ಸೇದಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಬರಬೇಕು. ಆಮೇಲೆ ಪಾನೀಯದಿಂದ ಆಗ್ತಕ್ಕಂಥದ್ದು ಅನಾಹುತನೇ ಹೊರತು ಅದರಲ್ಲಿ ಏನು ಅಂದರೆ ನಮಗೂ ಒಳ್ಳೇದಾಗಲ್ಲ, ದೇಶಕ್ಕೂ ಒಳ್ಳೇದಾಗಲ್ಲ ಅನ್ನೋದನ್ನ ಯಾವ ಥರ ಅಗ್ರೆಸಿವ್ ಆಗಿ ಒಂದು ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ಹೇಳ್ಬೋದು, ಅದನ್ನು ಮನವೊಲಿಸುವ ಮಾತಿನ ಕಲೆ ಅಂತ ಕರಿತೀವಿ. ಒಂದು ಗಾದೆನ ಒಂದೇ ಒಂದು ಗಾದೆನ ನಿಮ್ಮ ಎಂಟೈರ್ ಭಾಷಣದಲ್ಲಿ ಒಂದು ಗಾದೆ ಮೇಲೆ ನಿಂತ್ಕೊಂಡು ನೀವು ಎಂಟೈರ್ ಭಾಷಣನ ಹೇಳಿಬಹುದು. ಯಾವುದೋ ಒಂದು ಹಾಡು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೇನು, ಅದು ಆ ಒಂದು 3 ಲೈನು ಆ ಒಂದು ಹಾಡನ್ನ ಒಂದು ಎಂಟೈರ್ ಭಾಷಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ, ಯಾವುದೇ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ಈಗ ಮೋದಿಜಿ ಬಗ್ಗೆನೇ ಮಾತಾಡಬೇಕು ಅಂದರೆ ಆತ ಮಾಡಿರ್ತಕ್ಕಂಥ ಇದುವರೆಗೂ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅವನ್ನ ಆಡಿಸಿ ನೋಡಿದ್ದಾರೆ, ಬೀಳಿಸಿ ಸಹ ನೋಡಿದ್ದಾರೆ, ಮೃದು ಮಾಡಿ ನೋಡಿದ್ದಾರೆ, ಅವನಿಗೆ ಕಷ್ಟ ಕೊಟ್ಟು ನೋಡಿದ್ದಾರೆ. ಯಾವುದಕ್ಕೂ ತಗ್ಗದೆ ಬಗ್ಗದೆ ದೇಶನೇ ಮೊದಲು ಅಂತ ನಿಂತಂತ ಒಬ್ಬ ಪ್ರಧಾನಿ ಯಾರನ್ನ ಇದ್ರೆ ಅದು ಮೊದಲಿಗೆ ಬರೋದೇ ನರೇಂದ್ರ ಮೋದಿ ಅವರ ಹೆಸರು ಅನ್ನೋ ಥರ ನಾವು ಯಾವ ಥರ ವಾಕ್ಯ ಚಾತುರ್ಯತೆನ ಯೂಸ್ ಮಾಡಿ ಹೇಳ್ಬೋದು. ಯಾವುದೋ ಒಂದು ಹಾಡನ್ನ ಪ್ರಯೋಗ ಮಾಡಿ ಹೇಳೋದು, ಬಸವಣ್ಣನವರ ವಚನಗಳನ್ನ ಉಪಯೋಗಿಸ್ಕೊಂಡು ಒಂದು ಎಂಟೈರ್ ಭಾಷಣನ ಕಂಪ್ಲೀಟ್ ಮಾಡ್ಬೋದು. ಸಂಸ್ಕೃತದಲ್ಲಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಅನೇಕ ಶ್ಲೋಕಗಳನ್ನ ಉಪಯೋಗಿಸ್ಕೊಂಡು ಎಂಟೈರ್ ಭಾಷಣನ ಮುಗಿಸ್ಬಿಡ್ಬೋದು. ಇವೆಲ್ಲ ಏನಾಗುತ್ತೆ, ಅದು ಆಡಿಯನ್ಸ್ ಮನಸ್ಸಲ್ಲಿ ಆಳವಾಗಿ ಉಳ್ಕೊಳ್ಳುತ್ತೆ. ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ, ಅದು ಯಾರನ್ನ ಮೆಂಟರ್ ಮುಂದೆ ಮಾಡ್ತಾ ಹೋದಾಗ ಅವ್ರಿಗೆ ಕರೆಕ್ಷನ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ನೀವೆಲ್ಲ ತಪ್ಪು ಮಾಡಿದ್ರಿ ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ, ಎಲ್ಲಿ ಒಂದು ಸ್ವಲ್ಪ ಭಿನ್ನವಾಗಿರ್ಬೋದಿತ್ತು ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅವೆಲ್ಲದಕ್ಕೂ ಆ ಭಾಷಣನ ನಾವು ತಯಾರಿಸ್ಕೊಳ್ಬೇಕು ಅಂದಾಗ ನೀವು ಪೆನ್ ತಗೊಂಡು ಬರಿತಕ್ಕಂಥ ಆ ಕಾಲ ಹೋಯ್ತು. ಈಗ ChatGPT ಇದೆ, ಆಮೇಲೆ ಜೆಮಿನಿ ಇದೆ, ಆಮೇಲೆ ಮೆಟಾ AI ಇದೆ. ನೀವು ಸುಮ್ಮನೆ ಅವ್ರಿಗೆ ಕನ್ನಡದಲ್ಲಿ ಈ ಥರ ನನ್ನ ಭಾಷಣ ಇರಬೇಕು ಅಂತ ಹೇಳಿದ್ರೆ ಅದೇ ಪದಗಳನ್ನ ಉಪಯೋಗಿಸಿ ಒಂದು ಭಾಷಣನ ರೆಡಿ ಮಾಡಿ ಕೊಡುತ್ತೆ. ಅದನ್ನು ನೀವು ತಯಾರಿ ಮಾಡ್ಕೊಂಡು ಮಾಡಬೇಕು. ಅದು ಒಂದು. ರಾಜಕೀಯ ಸಭೆಗಳಲ್ಲಿ ಇಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಮಾತನಾಡುವ ವಿಧಾನ ಕೆಲವೊಂದು ಡಿಪ್ಲೊಮ್ಯಾಟಿಕ್ ಆಗೇ ಮಾತಾಡಬೇಕಾಗುತ್ತೆ. ನೀವು ಪಬ್ಲಿಕ್ ಡೊಮೈನಲ್ಲಿ ಇದ್ದಾಗ ಈ ಕಡೆನೂ ಅಲ್ಲ ಒಂದು ಡಿಪ್ಲೊಮ್ಯಾಟಿಕ್ ಆ್ಯಂಗಲಲ್ಲೇ ಮಾತಾಡಬೇಕಾಗತ್ತೆ. ಯಾರನ್ನೂ ದೋಷಿ ಅನ್ನೋ ಥರ ಹೇಳಲಿಕ್ಕೂ ಆಗಲ್ಲ, ಯಾರು ಸರಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಕಾಮನ್ ಪಬ್ಲಿಕ್ ಇರುವಾಗ ಆಡಿಯನ್ಸು 3 ಪ್ರಕಾರನೂ ಇರ್ತಾರೆ. ಅಂದರೆ ಯಾವುದೋ ಒಂದು ಭಾಷಣದಲ್ಲಿ ಪರವಾಗಿ ಮಾತಾಡ್ತಕ್ಕಂಥ ವಾತಾವರಣ ಇದ್ದಾಗ ಪರವಾಗಿರ್ತಕ್ಕಂಥ ಆಡಿಯನ್ಸು ಇರ್ತಾರೆ,
ವಿರುದ್ಧವಾಗಿ ಮಾತಾಡ್ತಿರ್ಬೇಕಾದ್ರೆ ವಿರುದ್ಧವಾಗಿರ್ತಕ್ಕಂಥ ಆಡಿಯನ್ಸು ಇರ್ತಾರೆ. 50-50 ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ ಮಾತಾಡ್ತಕ್ಕಂಥ ಅಂಥ ಆಡಿಯನ್ಸು ಇರ್ತಾರೆ. ನೀವು ಹೇಗೆ ಡಿಪ್ಲೊಮ್ಯಾಟಿಕ್ ಆಗಿ ನೀವು ಸ್ಲೈಡ್ ಮಾಡಿ ಎಂಟೈರ್ ಭಾಷಣನ ಮುಗಿಸ್ತೀರಾ, ಅದು ಒಂದು ಕಲೆನೇ. ಮಾಡ್ತಾ ಮಾಡ್ತಾ ಕಲೆ, ಆಡ್ತಾ ಆಡ್ತಾ ಹಾಡು, ಬರಿತಾ ಬರಿತಾ ಡೈಲಾಗು ಅನ್ನೋ ಥರ. ಆಮೇಲೆ ಚುನಾವಣಾ ಭಾಷಣೆಗೆ ಸಿದ್ಧತೆ, ರಾಜಕೀಯ ಸಭೆಗಳಿಗೆ ಭಾಷಣಕ್ಕೆ ಸಿದ್ಧತೆ, ಅದಕ್ಕೂ ನಾವು ರೆಡಿ ಮಾಡ್ತೀವಿ. ನೀವೊಂದು ಯಾವುದೋ ಒಂದು ಎಲೆಕ್ಷನ್ನಲ್ಲಿ ಒಂದು ಕಂಟೆಸ್ಟ್ ಮಾಡಬೇಕು, ನೀವು ಸಾರ್ವಜನಿಕವಾಗಿ ಮತ ಕೇಳಬೇಕು, ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಒಂದು ಟ್ರಸ್ಟ್ ಆಗಿರ್ಬೋದು, ಅಲ್ಲಿ ಡೈರೆಕ್ಟರು ಖಜಾಂಜಿ ಆಗೋ ನಿಂತಿರ್ತೀರ. ಯಾಕೆ ಎಲ್ಲರೂ ನಿಮಗೆ ಮತ ಕೊಡಬೇಕು? ಆವಾಗ ನೀವು ನಿಮ್ಮನ್ನು ಯಾವ ಥರ ನೀವು ಬಿಂಬಿಸ್ಕೊಬೋದು, ಆಮೇಲೆ ನಿಮ್ಮ ಪಬ್ಲಿಕ್ ಡೊಮೈನಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಯಾವ ಥರ ಇದೆ, ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಯಾವ ಥರ ಇದೆ, ಇದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಯಾವ ಥರ ಇದೆ, ಇವೆಲ್ಲದನ್ನು ಹೇಳ್ತಾ ಹೋಗ್ತೀವಿ, ಕರೆಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಪ್ರಶ್ನಾವಳಿಗಳನ್ನ ಯಾವ ಥರ ಆತ್ಮವಿಶ್ವಾಸದಿಂದ ಉತ್ತರಿಸಬೇಕು. ಆಮೇಲೆ ಪ್ಯಾನಲ್ ಡಿಸ್ಕಷನ್ಸ್ ಅಂತ ಶನಿವಾರದೊತ್ತು ಮಾಡ್ತೀವಿ. ಅಂಥ ಟೈಮಲ್ಲಿ ಬರ್ಲಿಕ್ಕೆ ಹೇಳ್ತೀವಿ. ಯಾವುದೇ ಒಂದು ಸಬ್ಜೆಕ್ಟ್ನ ತಗೊಂಡು ಪರವಾಗಿ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು, ಇಲ್ಲ ಬೇರೆ ಬೇರೆ ವರ್ಟಿಕಲ್ ಪರವಾಗಿ ಮಾತಾಡ್ತಕ್ಕಂಥದ್ದು. ಈಗ ಒಂದು ಸಾರ್ವಜನಿಕ ವಿಚಾರನೆ ತಗೊಳ್ಳೋಣ. ಅಂಡರ್ಗ್ರೌಂಡ್ ಮೆಟ್ರೋ ಮಾಡಬೇಕು, ಲಾಲ್ಬಾಗ್ ಒಳಗಡೆಯಿಂದ ಮೆಟ್ರೋ ಸ್ಟೇಷನ್ ಬರಬೇಕು, ಬೆಂಗಳೂರು ಅಂತಕ್ಕಂಥದ್ದು ಒಂದು ಉದ್ಯಾನ ನಗರ ಅಂತ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ. ಆ ಉದ್ಯಾನ ನಗರಕ್ಕೆ ಹಾನಿ ಆಗದಂತೆ ಇವೆಲ್ಲ ಮಾಡಬೇಕು ಅನ್ನೋ ಒಂದು ಟಾಕ್, ಅದ್ರ ಬಗ್ಗೆ ಒಂದು ಸ್ಮಾಲ್ ಸಮೀಕ್ಷೆ ಮಾಡಿಬಿಟ್ಟು ಕೆಲವೊಬ್ಬರು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ನ ಕರೆದು ಪ್ಯಾನಲಿಸ್ಟ್ ಥರ ಮಾಡಿ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅವಾಗ ನೀವು ಯಾವ ಥರ ನಿಮ್ಮ ಪಾಯಿಂಟ್ನ ನೀವು ಮುಂದೆ ಇಡಬೇಕಾಗತ್ತೆ ಆಡಿಯನ್ಸ್ ಮುಂದೆ, ಅದಕ್ಕೆ ಏನೇನೋ ಫ್ಯಾಕ್ಚುಯಲ್ಸ್ನ ನೀವು ಕಲೆಕ್ಟ್ ಮಾಡಿದ್ದೀರಾ, ಏನೇನು ರಿಸರ್ಚ್ ಮಾಡಿದ್ದೀರಾ, ಇವೆಲ್ಲದನ್ನು ಪ್ಯಾನಲಿಸ್ಟ್ ಆದಾಗ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಎಷ್ಟು ಮಾತಾಡಿದ್ರೆ ಒಳ್ಳೆಯದು, ಯಾವಾಗ ಮಾತಾಡದೇ ಇದ್ದರೆ ಒಳ್ಳೆಯದು, ಇವೆಲ್ಲದರ ಸೂಕ್ಷ್ಮದ ಬಗ್ಗೆನೂ ಕೆಲವೊಂದು ಪ್ರಶ್ನಾವಳಿಗಳ ಆನ್ಸರ್ ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಕೇಳಿದವ್ರ ಮೇಲೆ ಸಿಟ್ಟಾಗದೆ ಪ್ರಶ್ನೆನ ಎಷ್ಟು ನೀಟಾಗಿ ನೀವು ನಿಭಾಯಿಸ್ಬೋದು, ಗೊತ್ತಿಲ್ಲದಲೇ ಇರೋ ಪ್ರಶ್ನೆನ ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿಲ್ಲ, ನನಗಂತೂ ಇದಕ್ಕೆ ಸರಿಯಾದ ಉತ್ತರ ಮನ್ಸಿಗಂತೂ ಈಗ ಬರ್ತಿಲ್ಲ, ನನಗೆ ಖಂಡಿತವಾಗೂ ಒಂದು ದಿನದ ಅವಕಾಶ ಕೊಟ್ಟರೆ ನಾನು ನಿಮಗೆ ಈ ಪ್ರಶ್ನೆನ ಸಂಪೂರ್ಣವಾಗಿ ನಿಮಗೆ ಉತ್ತರ ಕೊಡಲಿಕ್ಕೆ ಒಂದು, ಅಂದರೆ ಹೌ ಡು ಯು ಕಮ್ ಔಟ್ ಆಫ್ ದಟ್ ಕ್ವಶನ್ ಡಿಪ್ಲೊಮ್ಯಾಟಿಕಲಿ ಅಕ್ಸೆಪ್ಟಿಂಗ್ ದಟ್ ರೈಟ್ ನೌ ನನ್ನಲ್ಲಿ ಉತ್ತರ ಇಲ್ಲ, ನೀವು ಕೇಳ್ತಿರೋ ಪ್ರಶ್ನೆ ಸರಿನೇ ಇದೆ, ರೈಟ್ ನೌ ನನ್ನಲ್ಲಿ ಅದಕ್ಕೆ ಉತ್ತರ ಇಲ್ಲ, ಬಟ್ ಉತ್ತರ ಕೊಡಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು, ಅವು ಡಿಪ್ಲೊಮ್ಯಾಟಿಕಲಿ. ಆಮೇಲೆ ಜನರನ್ನು ಪ್ರೇರೇಪಿಸಬೇಕು, ಅಂದರೆ ನೀವು ಮಾತಾಡ್ತಕ್ಕಂಥದ್ದು ಇನ್ ಆರ್ಡರ್ ಟು ಇನ್ಫ್ಲೂಯೆನ್ಸ್ ಪೀಪಲ್, ಅವ್ರನ್ನ ಪ್ರೇರೇಪಿಸಬೇಕು, ಮತ ಹಾಕಕ್ಕೆ ಪ್ರೇರೇಪಿಸಬೇಕು, ಸಿಗರೇಟ್ ಬಿಡಬೇಕು ಅನ್ನೋದಕ್ಕೆ ಪ್ರೇರೇಪಿಸಬೇಕು, ಸಾರ್ವಜನಿಕವಾಗಿ ನಾವೆಲ್ಲರೂ ಸ್ವಚ್ಛತೆ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಪ್ರೇರೇಪಿಸಬೇಕು. H1N1 ಅನ್ನೋದು ಈಗಲೂ ಸಹ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಹರಡ್ತಿದೆ, ಅದನ್ನು ನಾವು ತಡೆ ಹಿಡಿಬೇಕು, ಕೊರೋನಾ ಥರ ಮಹಾಮಾರಿ ಆಗ್ಲಿಕ್ಕೆ ಬಿಡಬಾರ್ದು. ಎಲ್ಲದನ್ನು ಒಂಥರ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಯಾವ ಥರ ಜನರಿಗೆ ಪ್ರೇರೇಪಿಸಬೇಕು. ಆಮೇಲೆ ನಾಯಕತ್ವದ ಭಾಷಣ, ನಾವು ಮಾತಾಡ್ತಕ್ಕಂಥ ಭಾಷಣದಲ್ಲಿ ನಾಯಕತ್ವ ಅಂತ ಬಂದಾಗ ಅವ್ರಿಗೆ ನೀವು ಪಾಲಿಸ್ತಿದ್ದೀರಾ ಅಂತ ಅನ್ನೋ ಥರ ಅನ್ಸ್ಬೇಕು, ಅವಾಗಲೇ ಅವರು ನಾಯಕತ್ವದ ಭಾಷಣ ಅಂತ ಅನ್ಕೊಳಕ್ಕಾಗತ್ತೆ. ಯಾಕಂದರೆ ನಾನು ರೂಢಿಲಿ ನನಗೆ ಮಾಂಸಾಹಾರಿ ಆಗಿದ್ದು, ನಾನು ಭಾಷಣದಲ್ಲಿ ಮಾಂಸಾಹಾರಿ ಆಗಿರಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಬರೋದೇ ಇಲ್ಲ. ಅದನ್ನೇನಂತೀವಿ ನಾವು ಸ್ವಾವಲಂಬಿಯಾಗಿ ನಾವು ಅದನ್ನು ಪಾಲಿಸ್ತಾ ಬಂದಿದ್ರೆ, ಅದನ್ನು ಇಂಗ್ಲೀಷಲ್ಲಿ ಒಂದು ಪದ ಬಳಸ್ತೀವಿ, ಎ ಲೀಡರ್ ಕ್ಯಾನ್ ಆಲ್ವೇಸ್ ಟಾಕ್ ವಾಟ್ ಹಿ ವಾಕ್ಸ್ ಅಂತ. ಆಮೇಲೆ ಲೀಡರ್ಸ್ದು ಇನ್ನೊಂದು ಗುಣ ಏನಂತಾರೆ, ವಾಕ್ ದ ಟಾಕ್ ಅಂತ. ನೀನೇನು ಮಾತಾಡ್ತೀರ ಅದನ್ನು ಪಾಲಿಸ್ಬೇಕು ಅನ್ನೋದನ್ನ ಲೀಡರ್ಶಿಪ್ ಗುಣ ಅಂತಾರೆ. ಭಾಷಣಕಾರರಿಗೆ ಏನಂತಾರೆ, ನೀನು ಏನು ಪಾಲಿಸಲ್ಲ ಅದನ್ನೇನು ಮಾತಾಡ್ಲಿಕ್ಕೆ ಹೋಗ್ಬೇಡ, ನಿನಗೆ ಮಾತಾಡ್ಲಿಕ್ಕೆ ಆಗೋದೂ ಇಲ್ಲ ಅಂತ. ಸೊ ಅದನ್ನು ಎನರ್ಜೈಸ್ಡ್ ಮಾತುಕತೆಗೆ ಅದು ಹೆಲ್ಪ್ ಆಗೋದಿಲ್ಲ ಅದ್ರ ಬಗ್ಗೆ. ಆಮೇಲೆ ಕೆಲವೊಂದು ಬಸವಣ್ಣನವರ ವಚನ ಯೂಸ್ ಮಾಡಿ ಮಾತಾಡ್ತಕ್ಕಂಥದ್ದು, ಕುವೆಂಪು ಅವರ ಕವಿತೆ ಬಗ್ಗೆ ಮಾತಾಡ್ತಕ್ಕಂಥದ್ದು, ಆಮೇಲೆ ಈವನ್ ನಮ್ಮ ಗ್ರೇಟ್ ರವೀಂದ್ರನಾಥ್ ಟಾಗೂರ್ ಅವರ ಅನೇಕ ಹಿಂದಿ ಇಲ್ಲ ಎಷ್ಟೊಂದು ಅವ್ರ ಪದ್ಯಗಳಿದೆ, ಅದ್ರ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಯಾವ ಥರ ನೀವು ಜನರನ್ನು ಆಕರ್ಷಿಸ್ಬೋದು, ಇವೆಲ್ಲದನ್ನು ನಾವು ಟ್ರೈನ್ ಅಪ್ ಮಾಡ್ತೀವಿ. ಅದು 1 ತಿಂಗಳು ಮಟ್ಟಿಗೆ ಒಂದು ಕೋರ್ಸ್ ಥರ ಮಾಡ್ತಿದ್ದೀವಿ. 1 ತಿಂಗಳು ಕೋರ್ಸ್ಗೆ ನಾವು 12,000 ಚಾರ್ಜ್ ಮಾಡ್ತೀವಿ.
ನಮ್ಮಲ್ಲಿ ಮಾಡಿದವರು 2ನೇ ತಿಂಗಳು 3ನೇ ತಿಂಗಳು ಕಂಟಿನ್ಯೂ ಆದವರೇ ಉಂಟು, ಯಾರು ಮಧ್ಯದಲ್ಲಂತೂ ಬಿಟ್ಟಿಲ್ಲ. ಇದನ್ನು ಆಫ್ಲೈನ್ ಮತ್ತು ಆನ್ಲೈನು ಅಷ್ಟೇ ಸಕ್ಸಸ್ಫುಲ್ಲಾಗಿ ಮಾತಾಡ್ತಾ ಬಂದಿದ್ದೀವಿ. ಯಾರ್ಯಾರು ಈ ತರಬೇತಿ ಪಡಿಬೋದು? ರಾಜಕೀಯ ಪ್ರವೇಶಿಸಲು ಬಯಸುವವರು, ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲು, ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಳ್ಳಲು, ಆಮೇಲೆ ಪಕ್ಷದ ಕಾರ್ಯಕರ್ತರಾಗಲು, ಅವಳು ಸಂಘಟನೆಯ ಕಾರ್ಯಕರ್ತರಾಗಲು, ಯುವ ನಾಯಕರಾಗಲು, ಸಾಮಾಜಿಕ ಕಾರ್ಯಕರ್ತರಾಗಲು, ಸಾಮಾಜಿಕ ಸೇವೆಯಲ್ಲಿ ಒಂದು ಉನ್ನತ ಮಟ್ಟ ಸ್ಥಾನನ ನೀವು ಗ್ರಹಿಸಬೇಕು ಅಂದಾಗ ನಿಮ್ಮಲ್ಲಿ ಆ ಒಂದು ಜಾಣತನದ ಮಾತುಕತೆ ಇದ್ದರೆ ಜನರು ನಿಮ್ಗೆ ಆಹ್ವಾನಿಸ್ತಾರೆ. ನಾಗರಾಜ್ ಅವ್ರನ್ನ ಕರಿಯೋಣ, ಅವ್ರು ಅವತ್ತು ವೇದಿಕೆಯಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ, ಅವ್ರು ಹೇಳಿದ ಮಾತನ್ನ ಅವ್ರು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬಿಟ್ರೆ ವಿದ್ಯಾರ್ಥಿಗಳು ಡೆಫಿನೆಟ್ಟಾಗಿ ಫಾಲೋ ಮಾಡ್ತಾರೆ. ಅವ್ರನ್ನ ಕರಿಯೋಣ, ಅವ್ರನ್ನ ಭಾಷಣಕಾರರಾಗಿ ಕರಿಯೋಣ ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ವಿದ್ಯಾರ್ಥಿ ನಾಯಕರು, ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕವಾಗಿ ಮಾತನಾಡಲು ಆಸಕ್ತಿ ಇರುವವರು, ಇವೆಲ್ಲ ಅನುಭವಿ ತರಬೇತಿದಾರರಿದ್ದಾರೆ. ಒಬ್ಬರಲ್ಲ, 3 ಅಲ್ಲ, 4-5 ಜನ ನಾವು ಟ್ರೈನರ್ಸ್ ಇದ್ದೀವಿ. ಪ್ರಾಯೋಗಿಕ ತರಬೇತಿ ನಿಮಗೂ ಮಾಡ್ತಕ್ಕಂಥದ್ದು ಕೊಡ್ತೀವಿ, ವೈಯಕ್ತಿಕ ಮಾರ್ಗದರ್ಶನನೂ ಮಾಡ್ತೀವಿ, ವೇದಿಕೆಯನ್ನು ಅಭ್ಯಾಸನೂ ಕೊಡ್ತೀವಿ, ನೈಜ ಭಾಷಣದ ಅಭ್ಯಾಸ ವಿತೌಟ್ ಪ್ರಿಪ್ರೇಷನ್, ಇಂಪ್ರಾಂಪ್ಟು ಸ್ಪೀಚ್ ಅಂತೀವಿ, ಅದಕ್ಕೆ ಪ್ರಿಪೇರ್ ಆಗ್ತಕ್ಕಂಥದ್ದು. ಕೆಲವೊಂದು ಇಂಪ್ರಾಂಪ್ಟು ಹೆಂಗಿರುತ್ತೆ, ನೀವು ಮಾತಾಡ್ತಾ ಇರ್ತೀರಾ, ಇದ್ಕಿದಂಗೆ ಒಂದು ಚೀಟಿ ಕಳಿಸ್ತಾರೆ, ಸಾರ್ ಇನ್ನೊಬ್ರು ಭಾಷಣಕಾರರು ಇವತ್ತು ಬಂದಿಲ್ಲ, ನೀವು ಅರ್ಧ ಗಂಟೆ ಮಾತಾಡ್ತಿರೋದನ್ನ 1 ಗಂಟೆಗೆ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸರ್ ಅಂದಾಗ ಅದರಲ್ಲೂ ಜಾಣರಾಗಿರ್ಬೇಕು. ಕೆಲವೊಂದ್ಸತಿ 1 ಗಂಟೆ ಭಾಷಣಕ್ಕೆ ರೆಡಿ ಆಗಿರ್ತಾರೆ, ಒಂದು ಚೀಟಿ ಕಳಿಸ್ತಾರೆ, ಸರ್ ಒಬ್ಬರು ಎಕ್ಸ್ಟ್ರಾ ಭಾಷಣಕಾರರು ಬಂದುಬಿಡ್ತಾರೆ, ಎಲ್ರಿಗೂ ಸಮಯ ಇರೋದಿಲ್ಲ, ಮಳೆ ಬೇರೆ ಬರ್ತಿದೆ, ನಿಮ್ಮದು 1 ಗಂಟೆ ಭಾಷಣನ 1/4 ಗಂಟೆಲಿ ಮುಗಿಸ್ಬೇಕು ಸರ್ ಅಂತಾರೆ. ಅದನ್ನು ಇಂಪ್ರಾಂಪ್ಟು ಅಂತ ಕರಿತೀವಿ. ಕೆಲವೊಮ್ಮೆ ಆ ಟಾಪಿಕ್ ಬಗ್ಗೆ ಮಾತಾಡಲೇಬೇಕು ಸರ್, ನೀವು ಒಂದು ಮಾತನ್ನು ಆಡಲೇಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೂ ನೀವು ಅಲ್ಲೋಗಿ ಸ್ಪಾಂಟೇನಿಯಸ್ ಆಗಿ ಯಾವ ಥರ ನೀವು ಅದಕ್ಕೆ ತಯಾರಿ ಮಾಡಿಕೊಂಡು ಮಾತಾಡಬೇಕಾಗುತ್ತೆ, ಅದನ್ನು ಸಹ ನಾವು ನಿಮಗೆ ಹೇಳ್ತಾ ರೆಡಿ ಮಾಡ್ತಾ ಬರ್ತೀವಿ. ನಾವು ಈ ಕಾರ್ಯಕ್ರಮನ ಅನೇಕ ಕಡೆ ಮಾಡ್ತಾ ಬಂದಿದ್ದೀವಿ. ನಾವು ಫೇಸ್ಬುಕ್ಕಲ್ಲಿ ನೀವು ಹೋದರೆ ಕೆಲವೊಂದು ಕಾಲೇಜಸಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಸುಮಾರು 90 ಭಾಗದ ಕಾಲೇಜ್ಗಳಲ್ಲೆಲ್ಲ ನಾವು ಈ ಸಾರ್ವಜನಿಕ ಭಾಷಣನ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿದ್ದೀವಿ. ಡೆಕ್ಕನ್ ಹೆರಾಲ್ಡ್ ಮುಖಾಂತರ ಇಸ್ರೋ ಅನ್ನೋ ಒಂದು ದೊಡ್ಡ ಸಂಸ್ಥೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಅಂತ, ವ್ಯಕ್ತಿ ವಿಕಾಸಕ ಕಾರ್ಯಕ್ರಮ ಅನ್ನೋದರಲ್ಲಿ ಅವರಿಗೆ ಗೋಲ್ ಸೆಟ್ಟಿಂಗ್ ಅನ್ನೋದ್ರ ಬಗ್ಗೆ, ಜೀವನದ ಗುರಿ ಅನ್ನೋದ್ರ ಬಗ್ಗೆ, ಸಾಧನೆ ಬಗ್ಗೆ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬಗ್ಗೆ ಅನೇಕ ವಿಚಾರ ಬಗ್ಗೆ ಮಾತಾಡಿದ್ದುಂಟು. ಇನ್ನೊಂದು ಫೇಸ್ಬುಕ್ದು ಒಂದು ರೈಟಪ್ ಶೇರ್ ಮಾಡ್ತೀನಿ. ಹಂಗೆ ನಿಮ್ದೇನಾದ್ರು ಪ್ರಶ್ನಾವಳಿಗಳಿದ್ರೆ ಶಿವರಂಜಿನಿ ಮ್ಯಾಮು ಇದ್ದಾರೆ, ನಾವು ಉತ್ತರಿಸಕ್ಕೆ ರೆಡಿ ಇದ್ದೀವಿ. ನೀವು ಕೆಲಸ ಬಿಟ್ಟು ಆಚೆ ಬಂದಿದ್ದೀರಾ? ಆಮೇಲೆ ಅಲ್ಲೂ ಇದು 1 ಮಂತ್, ಹಾ ಸರ್, 1 ಮಂತ್ ಕೋರ್ಸ್ ಅಂತ ಇದ್ದೀರಾ? ಹೌದು. ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಯ್ತು ಅಂತ ಕಾಣುತ್ತೆ ನನ್ನ ಪ್ರಕಾರ. ಸರ್ ನಾವು ಇದೇ ಭಾಷಣನ ನಾವೊಂದು ಕಾಲೇಜ್ಗೆ ಹೋಗಿ ಮಾಡಿದಾಗ ನಮಗೆ 2 ಅವರ್ಸ್ಗೆ ಅದೇ 10,000 to 12,000 ಕೊಡ್ತಾರೆ. ಈಗ ನಾನು ಕೆಲವೊಂದು ವಿಡಿಯೋ ತೋರಿಸ್ತೀನಿ. ತುಮಕೂರಿಗೆ ಶೇಷಾದ್ರಿಪುರಂ ಕಾಲೇಜಲ್ಲಿ ಮೊನ್ನೆ ಒಂದು ಸೆಷನ್ ಆಯಿತು. ಹೋಗೋ ಬರೋದಕ್ಕೆ ಕ್ಯಾಬಿಂದ ಹಿಡಿದು ಅಲ್ಲಿ ಹೋದಾಗ 10,000 ರುಪೀಸು ಕೊಟ್ಟು ಆ ಎಂಟೈರ್ ಸೆಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ನಿಜವಾಗ್ಲೂ ಯಾವ ರೀತಿ ಅಳತೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದು ಚಿಕ್ಕದಾಗಿ ದೊಡ್ಡದಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಹೊರತು ಎಲ್ಲದಕ್ಕೂ ಅದಕ್ಕೆ ಆದ ಒಂದು ಕಾಸ್ಟಿಂಗ್ ಇರುತ್ತೆ. ನಾವು ತುಂಬ ಜಾಸ್ತಿ ಮಾಡಿಬಿಟ್ಟು ತುಂಬ ಜನರಿಂದ ಅಯ್ಯೋ ಕಾಸ್ಟ್ಲಿ ಆಯಿತು ಬರಲಿಕ್ಕಾಗಲ್ಲ ಅಂತ ಅನ್ಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಆಗ ಅಂದ್ಬಿಟ್ಟು ತುಂಬ ಕಮ್ಮಿ ಮಾಡಿ ನಮಗೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ದಲೇ ಇರ್ತಕ್ಕಂಥದ್ದನ್ನು ನಾವು ಮಾಡ್ಲಿಕ್ಕಾಗಲ್ಲ. ಹಬ್ಬ ಅಂದರೆ 400 ರೂಪಾಯಿನೋ ಬರ್ಬೋದು 1 hour 1.5 hour ಸ್ಲಾಟ್ಗೆ. ಸೊ ಅದು ನಾವು ಟ್ರೈನಿಂಗ್ ಸೆಷನ್ಗೆ ಹೋದಾಗ ಅಷ್ಟು ಬೇಕಾಗುತ್ತೆ. ನೀವು ಅಷ್ಟೇ ಅಮೌಂಟ್ ಕೊಟ್ಟಾಗ ನೀವು ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿ ಮಾಡಲಿಕ್ಕೂ ಒಂದು ಅವಕಾಶ ಆಗುತ್ತೆ. ನಿಮ್ಮನ್ನೇ ಎಲ್ಲನ ಭಾಷಣಕ್ಕೆ ಯಾರನ್ನ ಕರೆದಾಗ ನೀವು ಮಿನಿಮಮ್ ಒಬ್ಬ ಭಾಷಣಕಾರನಿಗೆ 2 ಅವರಿಂದ 4 ಅವರ್ ಮಾತಾಡ್ತಾನೆ ಅಂದರೆ ಸುಮಾರು 6,000ದಿಂದ 10,000ದವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಾರ್ವಜನಿಕ ಭಾಷಣಕಾರ ಅಂದರೆ. ಟಾಪಿಕ್ ಸೇಮ್ ಇರುತ್ತೆ. ಈಗ ನಿಮ್ಮಲ್ಲಿ ಏನು ಮಾತಾಡೋದು ಅದೇ ಟಾಪಿಕ್. ಈಗ ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲೊಂದು ಟಾಕಿಗೆ 25,000 ಕೊಟ್ಟರು. ಅದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೀಸೆಂಟಾಗಿ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಅವರು ಶೇಷಾದ್ರಿಪುರಂ ಕಾಲೇಜ್ ತುಮಕೂರಲ್ಲಿ
ಒಂದು ಟಾಪಿಕ್ ಆರ್ಗನೈಸ್ ಮಾಡಿದ್ರು, ಅಂದ್ರೆ ಎಕ್ಸ್ಪ್ಲೋರಿಂಗ್ ಕೆರಿಯರ್ ಆಪರ್ಚುನಿಟೀಸ್ ಫಾರ್ ದಿ. ಇನ್ನೂ ಅರೇಂಜ್ ಎಲ್ಲ ಹೋಗಿಲ್ಲ ಇನ್ನು. ಸರ್ ನೀವು ಶುರು ಮಾಡ್ಕೊಳ್ಳಿ, ಚಾಯ್ವಾಲ ಇಂದನೇ ನಿಮ್ದು ವಾಕ್ಯ ಚಾತುರ್ಯತೆ ತುಂಬಾ ಚೆನ್ನಾಗಿದೆ. ನಿಮ್ದು ಏನು ಇಲ್ಲ, ಒಂಚೂರು ಫೈನ್ ಟ್ಯೂನಿಂಗ್ ಬೇಕಾಗತ್ತೆ. ಆಮೇಲೆ ಒಬ್ಬ ಚಾಯ್ವಾಲ ಪ್ರಧಾನ ಮಂತ್ರಿ ಆಗಿದ್ದಾನೆ ಸರ್. ನೀವು ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಅಂಡ್ ಯು ಕ್ಯಾನ್ ಗ್ರೋ. ವಿ ವಾಂಟ್ ಟು ಎನ್ಕರೇಜ್ ಯು. ಸೊ ಒಂದು ನಿಮಿಷ, ಅದು ಒಂದು ಸ್ವಲ್ಪ ಸಮಯ ತಗೊಳ್ತಿದೆ. ಅದು ಡೀಟೇಲ್ಸ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ನಮ್ಗೆ. ಎಲ್ಲಿರತ್ತೆ ಸರ್ ನೀವು? ನಾವಿಲ್ಲಿ ಜಾರಹಳ್ಳಿ ಅಬ್ಬಿಗೆರೆ ಗೊತ್ತಾಯ್ತು. ಅಯ್ಯಪ್ಪ ಟೆಂಪಲ್ ರೋಡ್. ಅಲ್ಲ, ಎವ್ರಿ ಶನಿವಾರ ಬರ್ಬೋದು. ನಿಮ್ದು ಶನಿವಾರ ಫುಲ್ ಡೇನಾ ಹಾಫ್ ಡೇನಾ ಸರ್? ಶನಿವಾರ ನಮಗೆ ವಾರ ಶಿಫ್ಟ್ ಇರುತ್ತೆ. ಒಂದು ಬೆಳಿಗ್ಗೆ ಶಿಫ್ಟ್, ಮಧ್ಯಾಹ್ನ ಶಿಫ್ಟ್. ಬೆಳಿಗ್ಗೆ ಶಿಫ್ಟ್ ಆದ್ರೆ ನಾವು 3 ಗಂಟೆ ಮೇಲೆ ನಾವು ಸಿಗ್ತೀವಿ ಒಂದು ವಾರದಲ್ಲಿ. ಇನ್ನೊಂದು ವಾರದಲ್ಲಿ 1 ಗಂಟೆವರೆಗೂ ಸಿಗ್ತೀವಿ. ಬೆಳಿಗ್ಗೆ 8ರಿಂದ 1 ಗಂಟೆವರೆಗೂ ಸಿಗ್ತೀವಿ ಬೆಳಿಗ್ಗೆ. ಓಕೆ. ಇನ್ನೊಂದು ವಾರದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ನೈಟ್ ವರೆಗೂ ಸಿಗುತ್ತೀವಿ. ಓಕೆ, ಇದು ಒಂದು ಶಿಫ್ಟ್ ಇರೋದ್ರಿಂದ ಟೈಮಿಂಗ್ ಆಗ್ತದೆ. ವಾರ ಶಿಫ್ಟ್ ಚೇಂಜ್ ಆಗ್ತದೆ. ಸರಿ. ಅದು ಈಗಿದ್ರು ಶನಿವಾರ ಬರ್ಬೋದು. ಒಂದ್ ವಾರ ಬೆಳಿಗ್ಗೆ, ಒಂದ್ ವಾರ ಅವಾಗ 2 ಅವರ್ 3 ಅವರ್ ಬಂದು ಇನ್ ಮಿಕ್ಕಿದ್ದೇನ ಆನ್ಲೈನ್ 1 ಅವರ್ ಅಟೆಂಡ್ ಮಾಡ್ಬೋದು. ಎಲ್ಲೋ ಒಂದ್ ಕಡೆ ಶುರು ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸ್ಮಾಲ್ ಆಡಿಯನ್ಸ್ ಆಗಿರ್ಬೋದು, ಲಾರ್ಜ್ ಆಡಿಯನ್ಸ್ ಆಗಿರ್ಬೋದು, ಕಾಲರ್ ಮೈಕ್ ಇಟ್ಕೊಂಡು ಹ್ಯಾಂಡ್ಸ್ ಫ್ರೀ ಮಾತಾಡ್ತಕ್ಕಂಥದ್ದಾಗ್ಬೋದು, ಇಲ್ಲ ಮೈಕ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕ. ಹೇಳಿ ಸರ್. ಸರ್ ಆಕ್ಚುಲಿಗೆ ಪಬ್ಲಿಕ್ ಸ್ಪೀಕಿಂಗ್ ಬೇರೆ ಬ್ಯಾಚಸ್ ಅಲ್ಲಿ ಒಂದು 30ರಿಂದ 40 ಜನ ಇದ್ದಾರೆ ಸರ್. ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡೋರು ಸ್ವಲ್ಪ ಜನ, ಗ್ರೂಪ್ ಆಗಿ ಅಟೆಂಡ್ ಮಾಡೋರು ಸ್ವಲ್ಪ ಜನ. ಸರ್ ಎರಡಕ್ಕೂ ಅದ್ರದ್ದೇ ಆದ ಪ್ಲಸ್ ಅಂಡ್ ಮೈನಸಸ್ ಇದೆ. ಕೆಲವರು ಸಂಕೋಚ ಪಡೋರು ಸರ್ ಐ ವಾಂಟ್ ಟು ಬಿ ಆಲ್ ಅಲೋನ್ ಅನ್ನೋ ತರನೇ ಬರ್ತಾರೆ. ಆಮೇಲೆ ಈಗ ನೀವು ಹೈಬ್ರಿಡ್ ಮೋಡ್ ಅಂದಾಗ ಆನ್ಲೈನು ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡ್ಬೋದು. ಎವ್ರಿ ಶನಿವಾರ ಗ್ರೂಪ್ ಅಲ್ಲಿ ಅಟೆಂಡ್ ಮಾಡ್ಬೋದು. ಆಯಾ ಟೈಮಲ್ಲಿ ಯಾವ್ಯಾವ ಬ್ಯಾಚಸ್ ಇರುತ್ತೆ ಆ ಬ್ಯಾಚಸ್ ಗ್ರೂಪ್ ಅಲ್ಲಿ ನೀವು ಧಾರಾಳವಾಗಿ ಅಟೆಂಡ್ ಮಾಡ್ಬೋದು. ವಿ ವಿಲ್ ಟ್ರೈನ್ ಯು ಅಪ್. ಆಮೇಲೆ ಪ್ರಾಂಪ್ಟ್ ಯೂಸ್ ಮಾಡಿ ಮಾತಾಡ್ತಕ್ಕಂಥದ್ದು, LED ಬಳಕೆ ಮಾಡಿ ಮಾತಾಡ್ತಕ್ಕಂಥದ್ದು, ಪ್ರತಿಯೊಂದನ್ನು ನಿಮಗೆ ರೆಡಿ ಮಾಡ್ತೀವಿ. ಕೈಯಲ್ಲಿ ಮೈಕ್ ಇಟ್ಕೊಂಡು ಯಾವ ಥರ ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಕೈಯಲ್ಲಿ ಮೈಕ್ ಇಟ್ಕೊಂಡಿದ್ದೀನಿ. ಹ್ಯಾಂಡ್ಸ್ ಫ್ರೀ ಇದ್ದಾಗ ಎಷ್ಟು ಕಂಫರ್ಟಬಲ್ ಇದೆ. ಅದೇ ಅದು ಐ ಕಾಂಟ್ಯಾಕ್ಟು. ಆಮೇಲೆ ಅದು ಹೇಳ್ಕೊಡ್ತೀವಿ. ಆಮೇಲೆ ಯಾವ ಥರ ಟಾಪಿಕ್ನ ನೆನಪಲ್ಲಿ ಇಟ್ಕೊಬೇಕು, ಟಾಪಿಕ್ ಮರ್ತಾಗ ಯಾವ ಥರ ಅದನ್ನು ಹ್ಯಾಂಡ್ಲ್ ಮಾಡಬೇಕು, ಅದಕ್ಕೆ ಕ್ಯೂ ಕಾರ್ಡ್ ಸಿಸ್ಟಮ್ ಅಂತ ಕರಿತೀವಿ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಡ್ಯಾಸ್ ಮೇಲೆ ಹೋಗಿ ಅನೇಕ ಎಕ್ಸ್ಪೀರಿಯನ್ಸ್ ಆಗಿರೋದು. ಹೌದು, ಏನೋ ಒಂದು ಟಾಪಿಕ್ ಬಂದಾಗ ಎಲ್ಲ ಮರ್ತು ಹೋಗ್ತೀವಿ. ಅದು ಕಾಮನ್ ಆಗಿ ಆಗ್ತಕ್ಕಂತ. ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ನಾವು ಯಾವ ಥರ ಟಾಪಿಕ್ನ ಮರಿದೇ ಇರೋ ಥರ ಯಾವ ಥರ ಒಂದು ಪಾಯಿಂಟ್ಸ್ ಮುಖಾಂತರ ನೆನಪಲ್ಲಿ ಇಟ್ಕೊಬೋದು ಅದ್ರ ಬಗ್ಗೆ. ಆಮೇಲೆ ಮರ್ತಾಗ ನೀವು ಪಾಯಿಂಟ್ಸ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತೇ ಹೊರತು ಆಡಿಯನ್ಸ್ಗೆ ಸರ್ ಗೊತ್ತಿರುತ್ತೆ. ಸೊ ಅದಕ್ಕೆ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ನ ಹೇಳ್ಕೊಡ್ತೀವಿ. ಅದು ಮಾಡ್ತಾ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಇದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಅಂಡ್ ಟೆಕ್ನಾಲಜಿ ಅಂತ, ಇದು ಎಲ್ಲ ನರ್ಸಸ್ನು ಅಡ್ರೆಸ್ ಮಾಡಿದ್ವಿ. ಇಲ್ಲೇ ನಿಮ್ಯಾನ್ಸ್ ಈ ಕಡೆ. ಹೌದು, ಅವ್ರಿಗೆ ಐ ಆಮ್ ಎ ರೆಗ್ಯುಲರ್ ಟ್ರೈನರ್. ಐ ಗೋ ದೆಮ್. ಇದು ಮಾತ್ರ ಅಪ್ಲೋಡ್ ಆಗಿದೆ. ಇದು ಸುಮಾರು 800 ಜನ ನನ್ನ ನರ್ಸಸ್ಸು ಅವತ್ತು ಅಟೆಂಡ್ ಮಾಡಿದ್ರು. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್ ಅಂತ.
ಸೊ ಇವರೇ ಡಾಕ್ಟರ್ ಗಣೇಶ್ ರೀಸೆಂಟ್ ಆಗಿ ಮಾಡಿರೋ ಪ್ರೋಗ್ರಾಮ್. ಸೊ ಪ್ರತಿಯೊಂದೂ ಶಿವರಂಜನಿ ಮ್ಯಾಮ್ಗೆ ಅದು ಡಿಜಿಟಲ್ ಲಿಂಕ್ ಅಂತ ಇದೆ, ಪ್ರತಿಯೊಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡಿ ನಿಮ್ಗೆ ಅನಿಸುತ್ತೆ ಮಾಡಲೇಬೇಕು ಅಂತ ದಯವಿಟ್ಟು ಬನ್ನಿ. ನಮ್ಮ ಉದ್ದೇಶನೂ ಇಷ್ಟೇ, ನಿಮ್ಗೆ ಏನು ಬೇಕೋ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮೀರಿಸಿ ನಿಮ್ಮನ್ನ ರೆಡಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಶಿವರಂಜನಿ ಮ್ಯಾಮ್, ಓಕೆ ಮ್ಯಾಮ್, ಯು ಕ್ಯಾನ್ ಟೇಕ್ ಓವರ್. ಸರ್, ಇದು ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ಅಂತ ಕೇಳಿದ್ರಲ್ಲ ಸರ್, ಯಾವ್ದು ಬೆಸ್ಟ್ ಇರುತ್ತಂತ ನೀವು ಕೇಳಿದ್ರೆ ಆನ್ಲೈನ್ ಮತ್ತೆ ಆಫ್ಲೈನ್ ಸೆಷನ್ ಅಂತ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಯಾರಿಗೆ ಬರೋದು ಟ್ರಾವೆಲ್ ಆಗಲ್ಲ, ಫಾರ್ ಎಕ್ಸಾಂಪಲ್ ಯಾರು ಅಡ್ವೊಕೇಟ್ ಟ್ರೈನಿಂಗ್ ಅಂತ ಇರ್ಬೋದು, ಇಲ್ಲ ಯಾರು ಪೊಲಿಟಿಷಿಯನ್ ಇರ್ಬೋದು, ಸೊ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತಾ ಆಫ್ಲೈನ್ ವಿಸಿಟ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್. ಇನ್ ಕೆಲವರು ಏನ್ ಮಾಡ್ತಾರೆ ಆನ್ಲೈನ್ ತಗೊಂತ ಹೋಗ್ತಾ ಇರ್ತಾರೆ. ಬಿಕಾಸ್ ಅವ್ರ ಟೈಮಿಂಗ್ ನಿಮ್ಗೆ ಗೊತ್ತಿರುತ್ತೆ, ಎಲ್ಲಂದ ಅಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಟ್ 1 hour ಸೆಷನ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ 1 hour ಕಂಪಲ್ಸರಿ ಆನ್ಲೈನ್ ಅಟೆಂಡ್ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೆ ಬಂದ್ರೆ ಅಟೆಂಡ್ ಮಾಡ್ತಾರೆ. ಸೊ ಕೆಲವೊಬ್ರು ಆನ್ಲೈನ್ ತಗೊಂತಾರೆ, ಆಫ್ಲೈನ್ ತಗೊಂತಾರೆ. ಆತರ ಏನು ಲೈಕ್ ಆನ್ಲೈನ್ ಆಫ್ಲೈನ್ ಅಂತ ವ್ಯತ್ಯಾಸ ಅಂತ ಏನು ಇಲ್ಲ, ಎರಡು ಒಂದೇ ತರ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಡೆಮೋ ಕ್ಲಾಸ್ ಕೊಡ್ತೀವಿ. ಸೊ ಕೆಲವೊಬ್ರು ಆನ್ಲೈನ್ ಅಂದಿರ್ತಾರೆ ಹಿಂದೆ ಹೊಡಿತಾರೆ. ಏನ್ ಹಿಂದೆ ಹೊಡಿತಾರೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಮತ್ತೆ ಇನ್ನೇನೇನೋ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಆನ್ಲೈನ್ ಬಂದಾಗ 1:1 ಇರುತ್ತೆ. ಇವಾಗ ನೀವು ಹೆಂಗೆ ಈಗ ತಗೊಂಡ್ರೆ ಅದೇ ತರ ನಿಮಗೆ ಕಂಪ್ಲೀಟ್ ಆಗಿ ತುಂಬಾ ಪರ್ಸನಲ್ ಇನ್ಫಾರ್ಮೇಶನ್ ಕೊಟ್ಟು ನೀವು ಕಲಿತಾ ಹೋಗ್ಬೋದು. ಈ ತರ ಇರುತ್ತೆ. ಸೊ ಮತ್ತೆ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಅಂತ ಆತರ ಇಲ್ಲ. ಗ್ರೂಪ್ ಅಲ್ಲೂ ಅಷ್ಟೇ, ಬಂದಾಗೂ ಅಷ್ಟೇ, ಗ್ರೂಪ್ ಅಲ್ಲೂ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಎರಡು ಓಕೆ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಂದ್ರೆ ಆನ್ಲೈನ್ ತಗೊಂಡವರು ಆಲ್ಮೋಸ್ಟ್ ನಮ್ಮಲ್ಲಿ 85% ಇದ್ದಾರೆ. ಇನ್ನ 20% ಮಾತ್ರ ನಮ್ಗೆ ಆಫ್ಲೈನ್ ಇದ್ದಾರೆ. ಬಟ್ ಗ್ರೂಪ್ ಕ್ಲಾಸಸ್ ಮಾರ್ನಿಂಗ್ 11 to 12 ಮತ್ತೆ ಗ್ರೂಪ್ ಕ್ಲಾಸಸ್ ತುಂಬಿರುತ್ತೆ ಯಾವಾಗ್ಲೂ. ಇನ್ ಮಿಕ್ಕಿದೆಲ್ಲ 1:1 ಗ್ರೂಪ್ ಕ್ಲಾಸ್ ಡೈಲಿ ಇರುತ್ತಾ? ಗ್ರೂಪ್ ಕ್ಲಾಸ್ ಮಂಡೇ ಟು ಸ್ಯಾಟರ್ಡೆ ಆನ್ಲೈನ್, ಮಂಡೇ ಟು ಸ್ಯಾಟರ್ಡೆ ಎವ್ರಿ ಡೇ 1 hour ಕನ್ನಡ. ಎಷ್ಟು ಗಂಟೆಯಿಂದ? ಎವ್ರಿ ಡೇ 1 hour. ಈಗ ಇವರು ಅಷ್ಟೇ ಎವ್ರಿ ಡೇ 1 hour. ಇವ್ರು 4 ಬ್ಯಾಚ್ ತಗೊಳ್ತಿದ್ದಾರೆ. ಮೇಡಮ್